ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮದ್ದೀನಿ. ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಈಗ ಕರ್ಚಿಕಾಯಿ ಪಲ್ಯ ಮಾಡಾತ್ತೇನೆ ನೋಡ್ರಿ. ಇದು ಸೀಸನ್ 1-2 ತಿಂಗಳಷ್ಟೇ ಇದು ಸೀಸನ್ನು ಸಿಗೋದು. ಕಾರ್ಚಿಕಾಯಿ ಅಂತಾರೆ ಇದಕ್ಕೆ. ಕಡಿಮೆ ಅವಧಿಯಲ್ಲಿ ಸಿಗ್ತಾವೆ ಇವು. ಹಾಗಾಗಿ ಇದು ಪಲ್ಯ ಮಾಡಾತ್ತೇನೆ ನೋಡ್ರಿ. ಮೊದಲಿಗೆ ಹುರ್ಕೋಬೇಕು. ಅವನ್ನ ಹುರಿದು ಎಣ್ಣೆ ಹಾಕೀನಿ ನೋಡ್ರಿ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ ಹಾಕ್ತೀನಿ. ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಬಾಡಿಸ್ಕೊತೇನೆ ನೋಡ್ರಿ. ಇದು ಕಾರ್ಚಿಕಾಯಿ ಪಲ್ಯ ತಿನ್ಬೇಕ್ರಿ, ಎಲ್ಲರೂ ತಿನ್ನಬೇಕು. ಯಾಕಪ್ಪ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿದ್ದಂಥ ಹಳ್ಳುಗಳು ಕರಗ್ತಾವಂತೆ. ಹಿಂದಿನ ನಮ್ಮ ಹಿರಿಯರು ಹೇಳಿದಂಥ ಮಾತುಗಳಿವು. ನಮ್ಮ ಅಜ್ಜ ಅಜ್ಜಿಯವರು ಹೇಳಿದ್ದಂಥದ್ದು. ಇವಾಗೂ ಇವನ್ನ ಎಲ್ಲಿದ್ರೂ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಮಾಡ್ಕೊಂಡು ತಿಂತಾರೆ. ಇದನ್ನು ಭಾಳ ಟೇಸ್ಟಾಗಿರುತ್ತೆ ರೀ. ಮತ್ತು ಪಲ್ಯನೇ ಬೇಕಾಗೋದಿಲ್ಲ. ಇದು ಒಂದು ಪಲ್ಯ ಇದ್ರೆ ಸಾಕು. ತೆಳ್ಳನ ರೊಟ್ಟಿ ಮತ್ತು ಬಿಸಿ ರೊಟ್ಟಿ ಒಳಗೆ ಭಾಳ ಚೆನ್ನಾಗಿ ಆಗ್ತೈತೆ ರೀ. ಈಗ ಹುರಿದೇನು ನೋಡ್ರಿ. ಎಣ್ಣೆ ಸ್ವಲ್ಪ ಫ್ರೈ ಆಯ್ತು. ಅದಕ್ಕೆ ಕಾರ್ಚಿಕಾಯಿ ಹಾಕ್ಕೊಂಡೇನಿ. ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಹಸಿ ಖಾರ ಹಾಕ್ಕೋತೇನೆ ನೋಡ್ರಿ. ಎಲ್ಲದಕ್ಕೂ ಹಸಿ ಖಾರ ಹಾಕ್ಕೋತೇವೆ. ಹಸಿ ಖಾರ ಸ್ಕಿಪ್ ಮಾಡ್ದು ಒಣ ಖಾರ ಹಾಕ್ಕೊಂಡ್ರು ನಡಿತೈತೆ ರೀ. ಗುರಳ್ ಪುಡಿ ಹಾಕ್ಕೊಳತ್ತೆ ನೋಡ್ರಿ. ಇಷ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರದು ಹಾಕಬಾರ್ದ್ರಿ. ಅದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ, ಇದು ಬೆಳಗ್ಗೆ ಹರ್ಕೊಂಡು ಬರ್ತಾರಲ್ರಿ, ಒಂದು ನೈಟ್ ಅಷ್ಟೇ ಇಡ್ಬೋದು. ಮಾರನೇ ದಿನ ಮಾಡ್ಕೊಂಡು ತಿಂದುಬಿಡ್ಬೇಕು. ಇಲ್ಲ ಅಂತಂದ್ರೆ ನಾವು ಹಂಗೆ ಇಟ್ವಂತಂದ್ರೆ ಮಾರನೇ ದಿನ ನಾಳೆ ಮಾಡಿದ್ರಾಯ್ತು ಅಂತ ಅನ್ನೋಂಗಿಲ್ಲ ಇದನ್ನು. ಯಾಕಂದ್ರೆ ಅದು ಪೂರ ಬಾಯಿ ಬಿಟ್ಬಿಡ್ತೈತಿ. ಮೇಲೆ ಹಸಿರಾಗಿರುತ್ತಲ್ಲ, ಅದು ಮೇಲೆ ಬಾಯಿ ಬಿಟ್ಟ ಮೇಲೆ ಬರೀ ಬೀಜ ಅಷ್ಟೇ ಉಳಿತೈತ್ರಿ ಇದು. ಹಾಗಾಗಿ ಇದು ಅವತ್ತೇ ಮಾಡ್ಕೊಂಡು ತಿನ್ಬೇಕು. ಇದನ್ನು ಪಲ್ಯ ರೀ. ಮಾರ್ಕೆಟಿಗೆ ಹಚ್ಚಿರ್ತಾರಲ್ಲ, ಅವತ್ತೇ ತೊಗೊಂಡು ಬಂದು ಮಾಡ್ಬೇಕು ರೀ ಇದನ್ನು ಪಲ್ಯನ. ಭಾಳ ಚೆನ್ನಾಗಿ ಆಗ್ತೈತೆ ರೀ. ಕೊತ್ತಂಬರಿ ಹಾಕೇನಿ ನೋಡ್ರಿ. ನೀವು ಮಾಡಿಕೊಂಡು ತಿನ್ನಿರಿ. ಈ ಥರ ಚೆನ್ನಾಗಾಗೈತೆ ಅಂತಂದು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ.